ತಾಕತ್ತು ನನ್ನೆದುರ ಮುಟ್ಟಲೆ ಈ ಪರಮ ಸಾಧ್ವಿ ಸೀತೆ ಎಷ್ಟು ಪರಮ ಸಾಧ್ವಿ ಎಂದು ಶ್ರೀರಾಮ ಶಿವಧನುಷನು ಎತ್ತಿ ತೋರಿಸಿದರು. ಹೊತ್ತು ಸಾಧಿಸಿ ಸನ್ಯಾಸಿಯಾಗಿ ಲಂಕೆಯ ಹೊತ್ತೊಯ್ಯಲಿಲ್ಲವೇ ಆ ರಾಮನ ಎಂಬುದನ್ನು ಮಾತ್ರ ಮರೆಯಬೇಡ. ಸೀತೆಯನ್ನು ತೈಲ ಸೇರಿನಲ್ಲಿ ಅವಳ 10 ತಲೆಗಳನ್ನು ಕತ್ತರಿಸಿ ಸೀತೆಯನ್ನು ಮೇಲೆ ತಂದ ಕೀರ್ತಿ ಶ್ರೀರಾಮನಿಗಿದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ಬಿರುಗಾಳಿ ಬೀಸಿ ನನ್ನ ಸಂಸಾರ ಘಾಸಿ ಮಾಡಿದರು. ಕೊನೆಗೊಂದು ದಿನ ನಿಮ್ಮ ನಡು ಬೀದಿಯಲ್ಲಿ ಒತ್ತು ನಾಯಿ ತರ ಓಡಾಡಿಸಿ ನಿಮ್ಮಗಳ ತಲೆ ಬೋಳಿಸಿ ಈ ಸಮಾಜದಲ್ಲಿ ಇವರೊಬ್ಬರೇ ವಂಚಕರೆಂದು ಕೂಗಿಸದಿದ್ದರೆ ನನ್ನ ಹೆಸರು ದಯಾನಂದನೇ ಅಲ್ಲಂದು. ಮಿಸ್ಟರ್ ದಯಾನಂದ, ನಿನ್ನಂತ ಎಷ್ಟೋ ಚಕ್ರಾದಿ ವೀರರು ನನ್ನ ಚಕ್ರಾಧಿಪತ್ಯಕ್ಕೆ ಸಿಕ್ಕು ಸತ್ತು ಸಣ್ಣಾಗಿ ಹೋಗಿದ್ದಾರೆ. ಖಚಿತ ಒಂದು ಹೆಣ್ಣಿನ ಸಂಬಂಧ ನೀನೊಂದು ಕುಂಡಿ ನನ್ನನ್ನು ಏನು ಮಾಡಬಲ್ಲಿ ಎಂದಿದ್ದರೂ ಇವರೇ ನನ್ನ ಪಟ್ಟದ ರಾಣಿ. ಇನ್ನು ನಿನ್ನ ರಕ್ತ ನೂಕದೆ ಬಿಡಲ್ಲ ಈ ಪುಣ್ಯ ಭೂಮಿ. ತೆಗೆದುಕೋ ಮಗನೇ ನನ್ನ ಮೊದಲನೆಯ ಬಹುಮಾನವನ್ನು. ಸಾತ್ವಿಗೆ ನಿಲ್ಲಿಸಿದ ನಿನ್ನ ರಕ್ತ ಹರಿಸದೆ ನಾ ಬಿಡಲಾರೆ. ಸ್ವಾಮಿ ಬಿಟ್ಟು ಬಿಡಿ ಅವರನ್ನು. ಇವನನ್ನು ಹಾಗೆ ಬಿಡುವುದಿಲ್ಲ ಭವಾನಿ. ಹೆಣ್ಣೆ ಜಗದ ಕಣ್ಣೆಂದು ನಿರೂಪಿಸಿ ಇನ್ನೊಂದು ವಾರದೊಳಗೆ ಅವರೊಬ್ಬೊಬ್ಬರ ಮೈಚರ್ಮ ಸುಲಿದು ಸತ್ಯ ಏನೆಂದು ಈ ಸಮಾಜಕ್ಕೆ ಎತ್ತಿ ತೋರಿಸುತ್ತೇನೆ. ಮಿಸ್ಟರ್ ದಯಾನಂದ, ಖಚಿತ ಒಂದು ಹೆಣ್ಣಿನ ಮುಂದೆ ನನ್ನ ಕೆಂಡಿಗೆ ಬಾರಿಸಿ ಅವಮಾನ ಮಾಡಿದೆ ಆ ಮಗನೇ. ಇದರ ಸೇಡು ತೀರಿಸಿಕೊಳ್ಳದೆ ನಾನು ಬಿಡಲಾರೆ. ಮಿಸ್ಟರ್ ದಯಾನಂದ, ಇನ್ನು ಮುಂದೆ ನನ್ನ ಚಕ್ರಾಧಿಪತ್ಯ ಅಂತದ್ದೆಂಬುದನ್ನು ಚೆನ್ನಾಗಿ ತಿಳಿದುಕೋ ಮಗನೇ. ಬರುತ್ತೇನೆ. ಹೋಗ್ಲಿ ಹೋಗು. ದೀಪ ಆರುವ ಮುನ್ನ ಬೆಳಗಿನ ಬೆಳಕು ಎಂತತ್ತು ಎಂದು ನನಗೂ ಚೆನ್ನಾಗಿ ಗೊತ್ತು. ಹಾ ಭವಾನಿ, ಇಷ್ಟೊತ್ತಿನಲ್ಲಿ ನದಿ ನೀರಕ್ಕೆ ರೀ ತಂದೆಯರು ಪೂಜೆಗೆಂದು ನೀರು ತರಬೇಕೆಂದು ಬಂದೆ. ಈ ಪಾಪಿ ಕೈಯಲ್ಲಿ ಸಿಕ್ಕಿದ್ದೆ. ಅವನಿಂದ ನನ್ನ ಮಾನ ಪ್ರಾಣವನ್ನೇ ಕಾಪಾಡ್ರ. ಈ ಉಪಕಾರ ನನ್ನ ಮರೆಯುತ್ತಿಲ್ಲ ರೀ. ನಿನಗೊಂದು ಸಂತೋಷದ ಸುದ್ದಿ ಹೇಳಬೇಕೆಂದು ನಾನು ಇಲ್ಲಿಗೆ ಓಡಿ ಬಂದಿದ್ದು. ಏನು ಸಂತೋಷ ಸುದ್ದಿಲ್ಲ? ಅದು ಯಾವುದಂತ ಗೊತ್ತಾಗ್ಲಿಲ್ಲ. ಅದೇನಕ್ಕ ಬೇಗ ಹೇಳಿ. ನಾಳೆಗೆ ನೀವು IPS ಅಧಿಕಾರಿಯಾಗಿ ಪ್ರಮಾಣ ವಚನ, ಅಲ್ಲದೆ ನಮ್ಮ ಜಿಲ್ಲೆಗೆ ಹೊಸ SP ಆಗಿ ಬರ್ತಿದೀಯಾ? ಓಕೆ? ಈ ಮಾತನ್ನು ನಿಜವಾಗ್ಲೂ ಹೇಳ್ತಾ ಇದ್ದಾರಾ? ಹೇಳಿ ಸ್ವಾಮಿ. ಸತ್ಯವಾಗಿ ಭವಾನಿ, ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಟೆಲಿಗ್ರಾಮ್ ಬಂದಿದೆ. ಇಂತಹ ಗಾಯಗಳನ್ನು ಹೊತ್ತು ಬುದ್ಧಿ ಕಲಿಸಲಿಕ್ಕೆ ಇದೊಂದು ಒಳ್ಳೆಯ ಸಮಯ. ಈ ನಿಮ್ಮ ದಿಟ್ಟವಾದ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನೋಡಿ, ನಾನೊಬ್ಳು ಅಧಿಕಾರಿ, ನೀವೊಬ್ಳು MLA ಅಲ್ವೇನ್ರಿ? ಅದು ಅಲ್ಲದೆ ನಮ್ಮ ಡಾಕ್ಟರ್ ಸತ್ಯಾನಂದನನ್ನು ಪ್ರಕಾಶ್ ಗೌಡರಿಗೆ ಎದುರು ಆಯ್ಕೆ MLA ಚುನಾವಣೆಗೆ ನಿಲ್ಲಿಸಲು ಜನ ಒತ್ತಾಯಿಸಿದ್ದಾರೆ. ಓಹೋ, ಹಾಗಾದ್ರೆ ಈ ಅಧಿಕಾರಕ್ಕೆ ನಾನು ಕೂಡ ಬರ್ತಾ ಇದ್ದೇನೆ. ಅವರು ಕೂಡ MLA ಕೂಡ ಆಗ್ತಾ ಇದ್ದಾರೆ. ಈ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿವರೆಗೂ ಬಂದಿರುವ ಜ್ಞಾನದ ಕತ್ತರಿಗೆ ದೇವರೇ ಬೆಳಕು ನೀಡುತ್ತಿದ್ದಾನೆ. ಈ ಒಂಬೆಳಕಿನಲ್ಲಿ ನಗು ಬೀರಿ ಹಾಡಿನಡೆ ನನ್ನೊಂದಿಗೆ.